ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಬೆಟ್ಟದಷ್ಟು ದುಡಿದು ಆದರೆ ಕೈಯಲ್ಲಿ ಬಿಡಿಗಾಸಿಲ್ಲ, ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದವರೇ ಬೆನ್ನಿಗೆ ಚೂರಿ ಹಾಕುವ ದ್ರೋಹ, ಕುಟುಂಬಕ್ಕಾಗಿ ಕಷ್ಟಪಟ್ಟು ದುಡಿದು ಹೋದರೂ ಕೊನೆಗೆ ಸಿಗುವುದು ಕೇವಲ ಅಪವಾದ. ಇದೇನೇ ವೃಷಭ ರಾಶಿಯವರ ಹಣೆಬರಹ. ಹೊರಗಡೆ ರಾಜರಂತೆ ಕಾಣುವ ನೀವು ಒಳಗೆ ಇನ್ಯಾರಿಗೂ ಹೇಳಿಕೊಳ್ಳದಾಗದ ನೋವಿನ ಬೆಂಕಿಯಲ್ಲಿ ಯಾಕೆ ಬೇಯುತ್ತಿದ್ದೀರಿ? ಆತ್ಮೀಯ ವೃಷಭ ರಾಶಿಯವರೇ, ನೀವು ಸಾಕ್ಷಾತ್ ಭೂಮಿ ತಾಯಿಯ ಸ್ವರೂಪ. ಈ ಜಗತ್ತಿನಲ್ಲಿ ಯಾರಾದರೂ ತಾಳ್ಮೆಗೆ ಇನ್ನೊಂದು ಹೆಸರೇನು ಅಂತ ಕೇಳಿದ್ದಾರೆ ಅಂದರೆ ಅದು ವೃಷಭ ರಾಶಿ ಅಂತ ಕಣ್ಣು ಮುಚ್ಚಿ ಹೇಳಬಹುದು. ಕಷ್ಟಪಟ್ಟು ದುಡಿಯುವುದರಲ್ಲಿ ನಿಮಗೆ ನೀವೇ ಸಾಟಿ. ಒಂದು ಕೆಲಸ ಹಿಡಿದರೆ ಅದು ಮುಗಿಯುವವರೆಗೂ ಬಿಡದ ಛಲ ನಿಮ್ಮದು. ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ಗಾಂಭೀರ್ಯವಿದೆ, ನಿಮ್ಮ ನಡೆಯಲ್ಲಿ ಒಂದು ರಾಜಾರೋಷವಿದೆ. ಆದರೆ ಆತ್ಮೀಯ ವೃಷಭ ರಾಶಿಯವರೇ, ಒಮ್ಮೆ ನಿಮ್ಮನ್ನು ನೀವೇ ನಿಮ್ಮ ಆತ್ಮಸಾಕ್ಷಿಯನ್ನು ಪ್ರಶ್ನೆ ಮಾಡಿ. ರೈತನಂತೆ ದುಡಿಯುವ ನೀವು ಇಂದು ಯಾಕೆ ಆರ್ಥಿಕವಾಗಿ ಪರದಾಡುತ್ತಿದ್ದೀರಿ? ಶುಕ್ರದೆಸೆಯ ಅಧಿಪತಿಯಾದ ನೀವು ಕುಬೇರನಂತೆ ಬದುಕಬೇಕಾದವರು. ಆದರೆ ಇಂದು ಯಾಕೆ ಸಾಲದ ಸುಳಿಯಲ್ಲಿ ಅಥವಾ ಹಣಕಾಸಿನ ಮುಗ್ಗಟ್ಟಿನಲ್ಲಿ ಸಿಲುಕಿ ಒದ್ದಾಡುತ್ತಿದ್ದೀರಿ? ನಿಮ್ಮನ್ನ ನಂಬಿ ಬಂದವರಿಗೆ ಜೀವವನ್ನೇ ಕೊಡುವ ನಿಮಗೆ ಪ್ರತಿಯಾಗಿ ಸಿಗುತ್ತಿರುವುದು ಬರೀ ಕಣ್ಣೀರು ಮತ್ತು ಮೋಸವೇಕೆ? ವೃಷಭ ರಾಶಿಯವರೇ, ಇವತ್ತು ನೀವು ಒಂದು ಕಹಿ ಸತ್ಯವನ್ನ ಒಪ್ಪಿಕೊಳ್ಳಲೇಬೇಕು. ನಿಮ್ಮ ಇಂದಿನ ಈ ದುಸ್ಥಿತಿಗೆ, ನಿಮ್ಮ ಸೋಲುಗಳಿಗೆ ಗ್ರಹಗಳ ಕಾಟಕ್ಕಿಂತ ಹೆಚ್ಚಾಗಿ ನಿಮ್ಮದೇ ಆದ ಒಂದು ಗುಪ್ತ ಸ್ವಭಾವ ಕಾರಣವಾಗಿದೆ. ಹೌದು, ನಿಮ್ಮ ಏಳಿಗೆಯನ್ನು ತಡೆಯುತ್ತಿರುವುದು ನಿಮ್ಮ ಶತ್ರುಗಳಲ್ಲ, ಬದಲಾಗಿ ನಿಮ್ಮ ರಕ್ತದಲ್ಲೇ ಬೆರೆತು ಹೋಗಿರುವ ಒಂದು ಅಪಾಯಕಾರಿ ದೌರ್ಬಲ್ಯ. ಈ ಒಂದು ಗುಣ ನಿಮ್ಮನ್ನ ಎಷ್ಟರ ಮಟ್ಟಿಗೆ ಆವರಿಸಿಕೊಂಡಿದೆ ಅಂದರೆ ನೀವು ಬಂಗಾರದ ಗಣಿಯ ಮೇಲೆ ಕುಳಿತಿದ್ದರೂ ಭಿಕ್ಷೆ ಬೇಡುವ ಪರಿಸ್ಥಿತಿಯನ್ನ ನೀವೇ ತಂದುಕೊಳ್ಳುತ್ತಿದ್ದೀರಿ. ಆ ಒಂದು ಗುಣ ಯಾವುದು? ರಾಜಯೋಗವನ್ನು ಅನುಭವಿಸಬೇಕಾದ ನಿಮ್ಮನ್ನ ಇಂದು ಸೇವಕರಿಗಿಂತ ಕಷ್ಟಪಡುವಂತೆ ಮಾಡಿರುವ ಆ ರಹಸ್ಯವೇನು? ಮತ್ತೆ ನೀವು ನಿಮ್ಮ ಸಾಮ್ರಾಜ್ಯವನ್ನ ಕಟ್ಟಬೇಕಾದ್ರೆ ಮಾಡಬೇಕಾದ ಆ ನಿರ್ಣಾಯಕ ಬದಲಾವಣೆ ಏನು? ಈ ವಿಡಿಯೋದಲ್ಲಿ ಎಳೆ ಎಳೆಯಾಗಿ ಬಿಚ್ಚಿಡಲಿದ್ದೇವೆ. ಇದನ್ನ ಪೂರ್ತಿಯಾಗಿ ನೋಡಿ, ಯಾಕೆಂದ್ರೆ ಇದು ಕೇವಲ ವಿಡಿಯೋ ಅಲ್ಲ, ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಿಸುವ ದಿಕ್ಸೂಚಿ. ಆ ಕರಾಳ ದೌರ್ಬಲ್ಯದ ಬಗ್ಗೆ ತಿಳಿಯುವ ಮೊದಲು ಜಗತ್ತು ನಿಮ್ಮನ್ನ ಕಂಡು ಯಾಕೆ ಅಸೂಯೆ ಪಡುತ್ತೆ, ನಿಮ್ಮಲ್ಲಿರುವ ದೈವಿಕ ಶಕ್ತಿ ಏನು ಅನ್ನೋದು ನಿಮಗೆ ಗೊತ್ತಿರಬೇಕು. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಜೈ ಕುಬೇರ ದೇವ ಅಂತ ಕಮೆಂಟ್ ಮಾಡಿ. ವೃಷಭ ರಾಶಿಯವರೇ, ನಿಮ್ಮದು ಸ್ಥಿರ ಸ್ವಭಾವ. ಎಂತಹ ಬಿರುಗಾಳಿ ಬಂದರೂ ಜಗ್ಗದ ಬಂಡೆ ನೀವು. ಮೊದಲನೆಯದಾಗಿ ನಿಮ್ಮ ಕಾರ್ಯಕ್ಷಮತೆ ಮತ್ತು ಪರಿಶ್ರಮ. ಬೇರೆ ರಾಶಿಯವರು ಕಷ್ಟ ಅಂತ ಕೆಲಸ ಬಿಟ್ಟು ಓಡಿ ಹೋದರೆ ವೃಷಭ ರಾಶಿಯವರು ಮಾತ್ರ ಆ ಕೆಲಸವನ್ನು ಮುಗಿಸಿಯೇ ತೀರುತ್ತಾರೆ. ಸೋಮಾರಿತನ ನಿಮ್ಮ ಶತ್ರು, ದುಡಿಮೆಯೇ ನಿಮ್ಮ ದೇವರು. ಎರಡನೆಯದಾಗಿ ನಿಮ್ಮ ವಿಶ್ವಾಸಾರ್ಹತೆ. ವೃಷಭ ರಾಶಿಯವರು ಯಾರಿಗಾದರೂ ಮಾತು ಕೊಟ್ಟರೆ ಪ್ರಾಣ ಹೋದರೂ ಆ ಮಾತನ್ನು ಉಳಿಸಿಕೊಳ್ಳುತ್ತಾರೆ. ಸ್ನೇಹಕ್ಕೆ, ಪ್ರೀತಿಗೆ, ಸಂಬಂಧಕ್ಕೆ ನೀವು ಕೊಡುವ ಬೆಲೆ ಮತ್ತು ಗೌರವ ಅಷ್ಟಿಷ್ಟಲ್ಲ. ಮೂರನೆಯದಾಗಿ ನಿಮ್ಮ ಸೌಂದರ್ಯ ಪ್ರಜ್ಞೆ ಮತ್ತು ಕಲಾಭಿರುಚಿ. ಶುಕ್ರನು ನಿಮ್ಮ ಅಧಿಪತಿಯಾಗಿರುವುದರಿಂದ ನಿಮಗೆ ಸಂಗೀತ, ಕಲೆ, ರುಚಿಕರವಾದ ಊಟ ಮತ್ತು ಐಷಾರಾಮಿ ಜೀವನದ ಬಗ್ಗೆ ವಿಶೇಷ ಆಸಕ್ತಿ ಇರುತ್ತದೆ. ಇಷ್ಟೆಲ್ಲ ಅದ್ಭುತ ಗುಣಗಳಿರುವ ನೀವು, ನಿಮ್ಮ ಕುಟುಂಬದ ಆಧಾರ ಸ್ತಂಭವಾಗಿರುವ ನೀವು ಇಂದು ಯಾಕೆ ಒಂಟಿತನವನ್ನು ಅನುಭವಿಸುತ್ತಿದ್ದೀರಿ? ಈಗ ಆ ಅಸಲಿ ಸತ್ಯವನ್ನ, ನಿಮ್ಮ ಬದುಕಿನ ಆಳವಾದ ಗುಟ್ಟನ್ನು ಒಡೆಯುವ ಸಮಯ ಬಂದಿದೆ. ವೃಷಭ ರಾಶಿಯವರೇ, ನಿಮ್ಮನ್ನ ಯುದ್ಧದಲ್ಲಿ ಯಾರೂ ಸೋಲಿಸಲು ಸಾಧ್ಯವಿಲ್ಲ. ಆದರೆ ನಿಮ್ಮನ್ನ ಸೋಲಿಸುತ್ತಿರುವುದು, ನಿಮ್ಮನ್ನ ಕುಗ್ಗಿಸುತ್ತಿರುವುದು ನಿಮ್ಮ ಆ ಒಂದು ಮಾರಕ ದೌರ್ಬಲ್ಯ. ಅದೇ ರೀತಿಯಾದ ಮೊಂಡುತನ ಮತ್ತು ಬದಲಾವಣೆ, ಒಗ್ಗಿಕೊಳ್ಳದ ಜಡತ್ವ. ಕೇಳಲು ಇದು ಸರಳ ಅನಿಸಬಹುದು, ಆದರೆ ಇದೇ ನಿಮ್ಮ ಬದುಕಿನ ಶಾಪವಾಗಿದೆ. ವೃಷಭ ರಾಶಿಯವರಿಗೆ ಒಂದು ಸಾರಿ ಮನಸ್ಸಿಗೆ ಫಿಕ್ಸ್ ಆದರೆ ಮುಗಿಯಿತು. ಬ್ರಹ್ಮ ಬಂದು ಕೇಳಿದರೂ ಕೇಳಲ್ಲ. ನಾನು ಹಿಡಿದ ಮೂಲಕ್ಕೆ ಮೂರೇ ಕಾಲು ಅನ್ನೋ ಹಠ ಇದೆಯಲ್ಲ, ಇದು ನಿಮ್ಮನ್ನ ಎಷ್ಟೋ ಕಡೆಗಣಿಸಿದೆ ನಿಜ, ಆದರೆ ಅದಕ್ಕಿಂತ ಹೆಚ್ಚಾಗಿ ನಿಮ್ಮನ್ನ ಹಾಳು ಮಾಡಿದೆ. ಜಗತ್ತು ಬದಲಾಗುತ್ತಿದೆ, ಆದರೆ ನೀವು ಹಳೆಯ ಪದ್ಧತಿಯನ್ನೇ, ಹಳೆಯ ನಂಬಿಕೆಯನ್ನೇ ಇಟ್ಟುಕೊಂಡು ಕೂತಿದ್ದೀರಿ. ಯಾರು ನಿಮ್ಮನ್ನ ಭಾವನಾತ್ಮಕವಾಗಿ ಬಳಸಿಕೊಳ್ಳುತ್ತಿದ್ದಾರೋ ಅಂತ ಗೊತ್ತಿದ್ರೂ ಆ ಸಂಬಂಧವನ್ನು ಕಳೆದುಕೊಳ್ಳಲು ನಿಮಗೆ ಮನಸ್ಸು ಬರುವುದಿಲ್ಲ. ಬದಲಾವಣೆಯನ್ನು ಕಂಡ್ರೆ ನಿಮಗೆ ಭಯ. ಹೊಸ ರಿಸ್ಕ್ ತೆಗೆದುಕೊಳ್ಳಲು ನೀವು ಹಿಂಜರಿಯುತ್ತೀರಿ. ಇದ್ದದ್ದೇ ಸಾಕು, ರಿಸ್ಕ್ ಯಾಕೆ ಬೇಕು ಅನ್ನೋ ನಿಮ್ಮ ಈ ಸೇಫ್ ಝೋನ್ ಮನಸ್ಥಿತಿ ಇದೆಯಲ್ಲ, ಇದೇ ನಿಮ್ಮನ್ನ ಶ್ರೀಮಂತರನ್ನಾಗಿ ಆಗಲು ಬಿಡುತ್ತಿಲ್ಲ. ಈ ಅತಿಯಾದ ಹಠ ಮತ್ತು ಬದಲಾವಣೆಯ ಭಯ ನಿಮ್ಮ ಜೀವನದ ಮೇಲೆ ಬೀರುತ್ತಿರುವ 3 ಭಯಂಕರ ಪರಿಣಾಮಗಳನ್ನು ಒಮ್ಮೆ ಗಮನಿಸಿ. ಮೊದಲನೆಯದಾಗಿ, ವೃತ್ತಿ ಜೀವನದಲ್ಲಿ ಹಿನ್ನಡೆ. ನೀವು ಒಂದೇ ಕಂಪನಿಯಲ್ಲಿ, ಒಂದೇ ಬಿಸ್ನೆಸ್ನಲ್ಲಿ ವರ್ಷಗಟ್ಟಲೆ ದುಡಿಯುತ್ತೀರಿ. ಸಂಬಳ ಹೆಚ್ಚಾಗದಿದ್ದರೂ, ಲಾಭ ಬರದಿದ್ದರೂ ಪರವಾಗಿಲ್ಲ, ಇದು ಸೇಫ್ ಆಗಿದೆ ಅಂತ ಅಲ್ಲೇ ಕೊಳೆಯುತ್ತೀರಿ.
ನಿಮಗಿಂತ ಕಡಿಮೆ ಅರ್ಹತೆ ಇರುವವರು ರಿಸ್ಕ್ ತೆಗೆದುಕೊಂಡು ನಿಮ್ಮ ಕಣ್ಣ ಮುಂದೆಯೇ ಬಾಸ್ ಆಗಿ ಮೆರೆಯುತ್ತಾರೆ. ಆದರೆ ನೀವು ಮಾತ್ರ ನಿಮ್ಮ ಅದೇ ಹಳೆಯ ಕುರ್ಚಿಯಲ್ಲಿ ಹಳೆಯ ಸಂಬಳದಲ್ಲಿ ಒದ್ದಾಡುತ್ತಿರುತ್ತೀರಿ. ಎರಡನೆಯದಾಗಿ ತಪ್ಪು ಜನರ ಸಹವಾಸ ಮತ್ತು ದ್ರೋಹ. ನಿಮ್ಮ ಹಠ ಎಷ್ಟಿದೆ ಅಂದರೆ ನೀವು ಯಾರನ್ನಾದರೂ ನಂಬಿದರೆ ಅವರು ಕಳ್ಳರೇ ಆಗಿರಲಿ ಅವರನ್ನು ಬಿಟ್ಟು ಕೊಡುವುದಿಲ್ಲ. ನಿಮ್ಮ ಮನೆಯವರೇ ಸ್ನೇಹಿತರೇ ನಿಮಗೆ ಮೋಸ ಮಾಡುತ್ತಿದ್ದಾರೆ ಎಂದು ಸಾಕ್ಷಿ ಸಮೇತ ಸಿಕ್ಕರೂ ನೀವು ಅದನ್ನು ನಂಬುವುದಿಲ್ಲ. ಅವರು ಬದಲಾಗುತ್ತಾರೆ ಎಂದು ಕಾಯುತ್ತಾ ನಿಮ್ಮ ಹಣ ಮತ್ತು ನೆಮ್ಮದಿಯನ್ನು ಕಳೆದುಕೊಳ್ಳುತ್ತೀರಿ. ಮೂರನೆಯದಾಗಿ ಆರೋಗ್ಯ ಮತ್ತು ಮಾನಸಿಕ ಒತ್ತಡ. ನಿಮ್ಮ ಕೋಪ ಮತ್ತು ಹಠವನ್ನು ನೀವು ಹೊರಗೆ ತೋರಿಸದೆ ಒಳಗೆ ನುಂಗಿಕೊಳ್ಳುತ್ತೀರಿ. ಇದು ಥೈರಾಯ್ಡ್, ಗಂಟಲು ನೋವು ಅಥವಾ ತೀವ್ರವಾದ ಮಾನಸಿಕ ಒತ್ತಡಕ್ಕೆ ಕಾರಣವಾಗುತ್ತಿದೆ. ಯಾರಿಗೂ ಬಗ್ಗಿ ನಡೆಯಲ್ಲ ಅನ್ನೋ ನಿಮ್ಮ ಅಹಂ ನಿಮ್ಮನ್ನು ಒಂಟಿಯನ್ನಾಗಿ ಮಾಡುತ್ತಿದೆ. ವೃಷಭ ರಾಶಿಯವರೇ, ಸಾಕು ಮಾಡಿ ಈ ಮೊಂಡುತನವನ್ನು. ಕಾಲಕ್ಕೆ ತಕ್ಕಂತೆ ಬದಲಾಗದಿದ್ದರೆ ಕಾಲವೇ ನಿಮ್ಮನ್ನು ತುಳಿದು ಹಾಕುತ್ತದೆ. ನೀವು ಮತ್ತೆ ಎದ್ದು ನಿಲ್ಲಬೇಕು. ನಿಮ್ಮ ರಾಶ್ಯಾಧಿಪತಿ ಶುಕ್ರನಂತೆ ಐಶ್ವರ್ಯವನ್ನು ಅನುಭವಿಸಬೇಕು ಅಂದರೆ ಈ 3 ಕಠಿಣ ನಿರ್ಧಾರಗಳನ್ನು ಹಿಂದೆ ತೆಗೆದುಕೊಳ್ಳಿ. ಮೊದಲನೆಯದಾಗಿ ಬದಲಾವಣೆಯ ಬದುಕಿನ ನಿಯಮ ಎಂದು ಒಪ್ಪಿಕೊಳ್ಳಿ. ಹೊಸ ಅವಕಾಶಗಳು ಬಂದಾಗ, ಹೊಸ ಟೆಕ್ನಾಲಜಿ ಬಂದಾಗ ಅದಕ್ಕೆ ಒಗ್ಗಿಕೊಳ್ಳಿ. ಹಳೆಯದನ್ನೇ ಹಿಡಿದು ನೇತಾಡಬೇಡಿ. ರಿಸ್ಕ್ ತೆಗೆದುಕೊಳ್ಳಲು ಭಯಪಡಬೇಡಿ. ನೆನಪಿಡಿ, ಹಡಗು ದಡದಲ್ಲಿದ್ದರೆ ಸೇಫ್, ಆದರೆ ಹಡಗು ಇರೋದು ದಡದಲ್ಲಿ ನಿಲ್ಲೋದಕ್ಕಲ್ಲ, ಸಮುದ್ರವನ್ನು ದಾಟುವುದಕ್ಕೆ. ನೀವು ಸಮುದ್ರವನ್ನು ಆಳಬೇಕಾದವರು. ಎರಡನೆಯದಾಗಿ ಕುರುಡು ನಂಬಿಕೆಯನ್ನು ಬಿಟ್ಟು ಬಿಡಿ. ಯಾರೇ ಆಗಿರಲಿ ಹಣದ ವಿಷಯದಲ್ಲಿ ಮತ್ತು ಸಂಬಂಧದ ವಿಷಯದಲ್ಲಿ ಕಣ್ಣು ಮುಚ್ಚಿ ನಂಬಬೇಡಿ. ಲೆಕ್ಕಾಚಾರವಿರಲಿ, ಭಾವನೆಗಳಿಗೆ ಬೆಲೆ ಕೊಡಿ, ಆದರೆ ಭಾವನೆಗಳೇ ನಿಮ್ಮನ್ನು ಆಳಲು ಬಿಡಬೇಡಿ. ಯಾರು ನಿಮ್ಮ ಬೆಳವಣಿಗೆಗೆ ಅಡ್ಡಿ ಆಗುತ್ತಿದ್ದಾರೋ ಅವರು ಎಷ್ಟೇ ಹತ್ತಿರದವರಾದರೂ ಅವರನ್ನು ದೂರ ಇಡುವ ಕಠಿಣ ನಿರ್ಧಾರ ಮಾಡಿ. ಮೂರನೆಯದಾಗಿ ಸ್ಮಾರ್ಟ್ ವರ್ಕ್ ಕಲಿಯಿರಿ. ಕೇವಲ ಕತ್ತೆಯಂತೆ ದುಡಿದರೆ ಸಾಲದು, ಕುದುರೆಯಂತೆ ಓಡಬೇಕು. ಶ್ರಮದ ಜೊತೆಗೆ ತಂತ್ರಗಾರಿಕೆ ಇರಲಿ. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವ ಕಡೆ ಮಾತ್ರ ನಿಮ್ಮ ಶಕ್ತಿಯನ್ನು ಹಾಕಿ. ವ್ಯರ್ಥವಾದ ಜಾಗದಲ್ಲಿ ವಜ್ರವನ್ನು ಹುಡುಕುತ್ತಾ ಕೂಡಬೇಡಿ. ವೃಷಭ ರಾಶಿಯವರೇ, ನೀವು ತಾಳ್ಮೆಯ ಶಿಖರ, ಆದರೆ ಆ ತಾಳ್ಮೆ ದೌರ್ಬಲ್ಯವಾಗಬಾರದು. ಭೂಮಿಯನ್ನೇ ಉಳುವ ಶಕ್ತಿ ನಿಮಗಿದೆ ಅಂದ ಮೇಲೆ ನಿಮ್ಮ ಹಣೆಬರಹವನ್ನು ತಿದ್ದಿ ಬರೆಯುವ ಶಕ್ತಿ ನಿಮಗಿಲ್ಲವೇ? ಖಂಡಿತ ಇದೆ. ಇಂದಿನಿಂದ ನಿಮ್ಮ ಹಠವನ್ನು ನಿಮ್ಮ ಗೆಲುವಿನ ಕಡೆ ತಿರುಗಿಸಿ. ನಾನು ಗೆದ್ದೇ ತೀರುತ್ತೇನೆ ಅನ್ನುವ ಹಠ ಹಿಡಿಯಿರಿ. ಅದು ಬಿಟ್ಟು ನಾನು ಬದಲಾಗಲ್ಲ ಅನ್ನೋ ಹಠ ಬೇಡ. ಯಾವಾಗ ನೀವು ಈ ಬದಲಾವಣೆಗೆ ತೆಗೆದುಕೊಳ್ಳುತ್ತೀರೋ ಆ ದಿನವೇ ನಿಮ್ಮ ಜೀವನದ ಬಂಗಾರದ ಬಾಗಿಲು ತೆರೆಯುತ್ತದೆ. ನಿಮ್ಮನ್ನ ಕಂಡು ಆಡಿಕೊಂಡವರು, ನಿಮ್ಮನ್ನ ದಡ್ಡ ಎಂದು ಕರೆದವರು ನಾಳೆ ನಿಮ್ಮ ಐಶ್ವರ್ಯವನ್ನು ಕಂಡು ತಲೆ ತಗ್ಗಿಸುವಂತೆ ನೀವು ಬೆಳೆಯಬೇಕು. ಸ್ನೇಹಿತರೆ, ವೃಷಭ ರಾಶಿಯವರ ಬದುಕಿನ ಈ ಕಟು ಸತ್ಯಗಳು ನಿಮಗೆ ಹತ್ತಿರ ಅನಿಸಿದ್ರೆ ಅಥವಾ ನಿಮ್ಮ ಜೀವನದಲ್ಲಿ ಈ ಮೊಂಡುತನದಿಂದ ಏನಾದರೂ ಕಳೆದುಕೊಂಡಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಲೈಕ್ ನಮಗೆ ಇಂತಹ ಅದ್ಭುತ ಮಾಹಿತಿಯನ್ನು ನೀಡಲು ಶಕ್ತಿ ತುಂಬುತ್ತದೆ. ಮತ್ತು ನಿಮ್ಮ ಪರಿಚಯದಲ್ಲಿರುವ ವೃಷಭ ರಾಶಿಯವರಿಗೂ ನಿಮ್ಮ ಕುಟುಂಬದವರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಅವರಿಗೂ ಬದಲಾಗಲು ಒಂದು ಅವಕಾಶ ಕೊಡಿ. ಜ್ಯೋತಿಷದ ಜೊತೆಗೆ ಜೀವನದ ಪಾಠವನ್ನು ಕಲಿಯಲು, ನಿಮ್ಮ ಬದುಕಿನ ರಹಸ್ಯಗಳನ್ನು ತಿಳಿದುಕೊಳ್ಳಲು ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮರೆಯದೆ ಬೆಲ್ ಐಕಾನ್ ಒತ್ತಿ. ವೃಷಭ ರಾಶಿಯವರೇ, ನಿಮ್ಮ ಜೀವನದಲ್ಲಿ ನಿಮ್ಮ ಹಠದಿಂದ ನೀವು ಗೆದ್ದಿದ್ದೀರಾ ಅಥವಾ ಸೋತಿದ್ದೀರಾ? ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನಿಮ್ಮ ಅನುಭವ ಬೇರೆಯವರಿಗೆ ಪಾಠವಾಗಲಿ. ದ್ವಾದಶ ರಾಶಿಗಳಲ್ಲಿ ವೃಷಭ ರಾಶಿಯು 2ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಭೂಮಿಯ ಚಿಹ್ನೆಯನ್ನು ಹೊಂದಿರುವ ಈ ರಾಶಿಯವರು ಸಾಮಾನ್ಯವಾಗಿ ಪ್ರಾಮಾಣಿಕರು ಮತ್ತು ಮೊಂಡು ಸ್ವಭಾವದವರು, ಸಹನಾಶೀಲರು, ವೈಯಕ್ತಿಕ ಸಂಬಂಧದಲ್ಲಿ ಪ್ರಾಮಾಣಿಕತೆಯನ್ನು ಬಯಸುವ ಸಭ್ಯ ವ್ಯಕ್ತಿಗಳಾಗಿರುತ್ತಾರೆ. ವಿಶ್ವಾಸಾರ್ಹ ವ್ಯಕ್ತಿಗಳಾದ ಇವರ ವ್ಯಕ್ತಿತ್ವ ಹಾಗೂ ಕುಂಡಲಿಯ ಭವಿಷ್ಯವು ವಿಭಿನ್ನತೆಯನ್ನು ಪಡೆದುಕೊಂಡಿದೆ. ನೀವು ವೃಷಭ ರಾಶಿಯವರು ಅಥವಾ ನಿಮ್ಮವರು ವೃಷಭ ರಾಶಿಯವರಾಗಿದ್ದರೆ ಅವರ ಗುಣಲಕ್ಷಣಗಳೇನು ಮತ್ತು ವ್ಯಕ್ತಿತ್ವದ ವಿಶೇಷತೆ ಏನು ಎಂಬುದನ್ನು ನೋಡೋಣ ಬನ್ನಿ. ವೃಷಭ ರಾಶಿಯ ಬಂಧುಗಳೇ, ನಿಮ್ಮ ಜೀವನದ ಸಂಪೂರ್ಣ ಚಿತ್ರಣವೇ ಬದಲಾಗಲಿದೆ. ನನ್ನ ಜೀವನ ಇಷ್ಟೇನಾ, ನನಗೆ ಒಳ್ಳೆಯ ಕಾಲ ಅನ್ನೋದೇ ಬರೋದಿಲ್ವಾ ಎಂದು ನೀವು ಕಣ್ಣೀರಿಟ್ಟ ರಾತ್ರಿಗಳಿಗೆ, ನೀವು ಅನುಭವಿಸಿದ ಪ್ರತಿಯೊಂದು ಅವಮಾನಕ್ಕೂ ಈಗ ಲೆಕ್ಕ ಚುಕ್ತ ಆಗುವ ಸಮಯ ಬಂದಿದೆ. ಜೀವನದ ಪ್ರತಿಯೊಂದು ಕ್ಷಣವನ್ನು ಆನಂದಿಸುವ, ಸಂಭ್ರಮಿಸುವ, ಜೀವಿಸುವಂತಹ ಸರಳ, ಶಾಂತ ಸ್ವಭಾವ, ಕ್ರಿಯಾತ್ಮಕ, ರಚನಾತ್ಮಕ, ಭಾವನಾತ್ಮಕ, ಸ್ಥಿರ ಆಲೋಚನೆ, ನಂಬಿಕೆಗೆ ಅರ್ಹವಾದಂತಹ ಬ್ಯೂಟಿಫುಲ್ ವೃಷಭ ರಾಶಿ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಗೆಲುವನ್ನು ಸಾಧಿಸಲು, ಸುಖವಾಗಿರಲು, ನಿಮ್ಮ ಜೀವನವೆಂಬ ಯುದ್ಧವನ್ನು ಗೆಲ್ಲಲು ಯಾವ 5 ಪ್ರತಿಜ್ಞೆಯನ್ನು ಕೈಗೊಳ್ಳಬೇಕು ಎಂಬಂಥ ಸೂಪರ್ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಿದ್ದೇನೆ. ಅದಕ್ಕೂ ಮುನ್ನ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ.
ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಮೊದಲನೆಯ ಪ್ರತಿಜ್ಞೆ, ವೃಷಭ ರಾಶಿಯವರು ನಿಮ್ಮ ಮನಸ್ಸಿನಲ್ಲಿ ಅನಿಸಿದ್ದನ್ನ ಬೇರೆಯವರಿಗೆ ನೇರವಾಗಿ ಹೇಳಬಾರದು. ಬೇರೆಯವರು ತಪ್ಪು ಮಾಡಿದಾಗ ಅವರ ತಪ್ಪು ಮಾತ್ರ ನಿಮಗೆ ಕಾಣಿಸುತ್ತದೆ. ನೀವು ಸಡನ್ ಆಗಿ ಅವರ ತಪ್ಪನ್ನು ಅವರಿಗೆ ನೇರವಾಗಿ ಹೇಳಿದರೆ ಅವರು ಯಾವುದೇ ಕಾರಣಕ್ಕೂ ಅದನ್ನು ಅಕ್ಸೆಪ್ಟ್ ಮಾಡಿಕೊಳ್ಳುವುದಿಲ್ಲ. ಬದಲಾಗಿ 4 ಜನರನ್ನು ಸೇರಿಸಿ ನಿಮ್ಮ ಮನಸ್ಸಿನ ಮಾತನ್ನು ಅವರಿಗೆ ಹೇಳಿ ರಾಜಕಾರಣಿಗಳ ರೀತಿ ತಲುಪಿಸಬೇಕಾಗುತ್ತದೆ. ಆಗ ನಿಮ್ಮ ಮಾತಿಗೆ ಬೆಲೆ ಸಿಗುವುದು. ಆದ್ದರಿಂದ ನಿಮ್ಮ ಮನಸ್ಸಿಗೆ ಅನ್ನಿಸಿದ್ದನ್ನು ಯಾರಿಗೂ ಡೈರೆಕ್ಟ್ ಆಗಿ ವ್ಯಕ್ತಪಡಿಸುವುದಿಲ್ಲ ಎಂಬಂತಹ ಪ್ರತಿಜ್ಞೆಯನ್ನು ಮಾಡಿ. ವೃಷಭ ರಾಶಿಯವರು ಅಂದುಕೊಂಡಿರುವುದು 99% ಕರೆಕ್ಟ್ ಆಗಿಯೇ ಇರುತ್ತದೆ. ಆದರೆ ಬೇರೆಯವರಿಗೆ ನಿಮ್ಮ ಅಭಿಪ್ರಾಯಗಳು ತಪ್ಪಾಗಿಯೇ ಕಾಣುವುದು. ಆದ್ದರಿಂದ ನಿಮ್ಮ ಮನಸ್ಸಿನ ಅಭಿಪ್ರಾಯಗಳನ್ನು ಅವರ ಮುಂದೆ ನೇರವಾಗಿ ವ್ಯಕ್ತಪಡಿಸುವುದಿಲ್ಲ ಎಂಬಂಥ ಪ್ರತಿಜ್ಞೆಯನ್ನು ಮಾಡಿ. ನೀವು ಈ ರೀತಿ ಮಾಡಿದ್ದೇ ಆದಲ್ಲಿ ನಿಮ್ಮ ಟೈಮ್ ವೇಸ್ಟ್ ಆಗುತ್ತದೆ ಮತ್ತು ಟೈಮನ್ನು ವೇಸ್ಟ್ ಮಾಡಿಕೊಳ್ಳದೆ ನಿಮ್ಮ ಗುರಿ ಹಾಗೂ ಉದ್ದೇಶಗಳ ಕಡೆ ಫೋಕಸ್ಡ್ ಆಗಿ ಇರಬೇಕಾಗುತ್ತದೆ. ವೃಷಭ ರಾಶಿಯವರು ಕೈಗೊಳ್ಳಬೇಕಾದಂಥ 2ನೇ ಪ್ರತಿಜ್ಞೆ, ನಿಮಗೆ ಕಲೆ, ಸಾಹಿತ್ಯ, ಸಂಗೀತ, ಕ್ರಿಯೇಟಿವಿಟಿ ದೈವದತ್ತವಾಗಿ ಒಲಿದು ಬಂದಂತಹ ವರವಾಗಿದೆ. ವೃಷಭ ರಾಶಿಯವರು ಒಂದು ಬ್ರಷ್ ಹಿಡಿದು ಡ್ರಾಯಿಂಗ್ ಮಾಡಲು ಪ್ರಾರಂಭ ಮಾಡಿದರೆ ಕೇವಲ ಡ್ರಾಯಿಂಗ್ ಮಾಡೋದೇ ಅಲ್ಲ, ಆ ಚಿತ್ರಕ್ಕೆ ಬರೀ ಬಣ್ಣವನ್ನು ತುಂಬದೆ ತನ್ನ ಭಾವನೆ ಎಂಬ ಬಣ್ಣ ತುಂಬಿ ಬಹಳ ಪ್ರೀತಿಯಿಂದ ಆ ಚಿತ್ರಕ್ಕೆ ಜೀವವನ್ನು ತುಂಬುತ್ತೀರಾ. ತುಂಬ ಹ್ಯಾಪಿಯಾಗಿದ್ದಾಗ ಹ್ಯಾಪಿ ಸಾಂಗ್, ಮೂಡ್ ಸ್ವಿಂಗ್ಸ್ ಆದಾಗ ಸ್ಯಾಡ್ ಸಾಂಗ್, ಈ ರೀತಿ ಒಂದು ಬ್ಯೂಟಿಫುಲ್ ಪ್ಲೇಲಿಸ್ಟನ್ನು ಇಟ್ಕೊಂಡಿರ್ತೀರ. ವೃಷಭ ರಾಶಿಯವರು ಈ ರೀತಿ ಕ್ರಿಯೇಟಿವಿಟಿ ತುಂಬಿರುವಂತಹ ನೀವು ನಿಮ್ಮ ಜೀವನದಲ್ಲಿ ಯಾವುದಾದರೂ ಒಂದು ಬಿಸ್ನೆಸ್ ಪ್ರಾಜೆಕ್ಟ್ ನಿಮಗೆ ಸಿಗಲಿ ಅಥವಾ ಒಂದು ಜಾಬ್ ಇಂಟರ್ವ್ಯೂ ಅಟೆಂಡ್ ಆಗಬೇಕು ಅಂದ್ಕೊಂಡಿದ್ದೀರಾ. ಆ ವಿಚಾರಗಳನ್ನು ಯಾರಿಗೂ ಹೇಳದೆ ಆ ಇಂಟರ್ವ್ಯೂವನ್ನು ಅಟೆಂಡ್ ಮಾಡಿ. ಇಲ್ಲದಿದ್ದರೆ ನಿಮಗೆ ಬಂದಿರುವಂತಹ ಬಿಸ್ನೆಸ್ ಆಫರ್ಗಳು, ಆ ಜಾಬ್ ನಿಮ್ಮ ಕೈತಪ್ಪಿ ಹೋಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ವೃಷಭ ರಾಶಿಯವರಿಗೆ 2ನೇ ಭಾವದಲ್ಲಿ ಮಿಥುನ ರಾಶಿ ಬಂದಿರುವುದರಿಂದ ಮಿಥುನ ರಾಶಿಯ ಅಧಿಪತಿ ಬುಧ ಗ್ರಹ. ನಿಮ್ಮ ಪ್ಲ್ಯಾನ್ಸ್ಗಳನ್ನು, ನಿಮ್ಮ ಸಕ್ಸಸ್ಗಳನ್ನು ಯಾರಿಗಾದರೂ ಹೇಳಿದರೆ ಬಹಳ ಬೇಗ ಗಾಸಿಪ್ಗಳ ರೀತಿ ಗಾಳಿಯಲ್ಲಿ ಸ್ಪ್ರೆಡ್ ಆಗಿ ನಿಮಗೆ ದೃಷ್ಟಿಯಾಗುವಂತಹ ಚಾನ್ಸಸ್ ತುಂಬಾ ಇದೆ. ಈ ಕಾರಣದಿಂದ ನಿಮ್ಮ ಕೆಲಸ ಕಾರ್ಯಗಳು ಅರ್ಧದಲ್ಲಿಯೇ ನಿಂತು ಹೋಗಬಹುದು. ಆದ್ದರಿಂದ ನಿಮ್ಮ ಕೆಲಸ ಮುಗಿಯುವವರೆಗೂ ಆ ವಿಚಾರಗಳನ್ನು ಬಹುತೇಕ ಸೀಕ್ರೆಟ್ ಆಗಿ ಇಡುವಂತಹ ಸಂಕಲ್ಪವನ್ನು ಮಾಡಿ. ವೃಷಭ ರಾಶಿಯವರು ಮಾಡಬೇಕಾಗಿರುವಂತಹ 3ನೇ ಪ್ರತಿಜ್ಞೆ, ನೀವು ಪರ್ಸ್ನಲ್ ಲೈಫಲ್ಲೇ ಆಗಲಿ ಅಥವಾ ಪ್ರೊಫೆಷ್ನಲ್ ಲೈಫಲ್ಲೇ ಆಗಲಿ, ನಿಮ್ಮ ವರ್ಕಿಂಗ್ ಪ್ಲೇಸಲ್ಲಿಯೇ ಆಗಲಿ ಮೈಯೆಲ್ಲ ಕಣ್ಣಾಗಿ ಬಹಳ ಎಚ್ಚರಿಕೆಯಿಂದ ಕೆಲಸ ಕಾರ್ಯಗಳನ್ನು ಮಾಡಿದ್ದೇ ಆದಲ್ಲಿ ನೀವು ಹಿಡಿದಂಥ ಕೆಲಸದಲ್ಲಿ ಸಕ್ಸಸ್ 100% ಗ್ಯಾರಂಟಿ. ನೀವು ಕೆಲಸ ಮಾಡುವಾಗ ಮೈ ಮರೆತರೆ, ನಿಮ್ಮ ಕಾನ್ಸಂಟ್ರೇಷನ್ ಡೈವರ್ಟ್ ಆದರೆ ನಿಮ್ಮ ಕೆಲಸ ಕಾರ್ಯಗಳು ಬಹಳ ಡಿಲೇ ಆಗುತ್ತವೆ. ಮೊದಲೇ ವೃಷಭ ರಾಶಿಯವರು ನಿಧಾನವಾಗಿ ಬಹಳ ಪರ್ಫೆಕ್ಟ್ ಆಗಿ ಕೆಲಸ ಮಾಡುವವರು. ಆದರೆ ಬಹಳ ಕೇರ್ಫುಲ್ ಆಗಿ ಮೈಯೆಲ್ಲ ಕಣ್ಣಾಗಿದ್ದು ಕೆಲಸಗಳನ್ನು ಪರ್ಫೆಕ್ಟ್ ಆಗಿ ಸಮಯಕ್ಕೆ ಸರಿಯಾಗಿ ಮಾಡುತ್ತೇನೆ ಎಂಬಂತಹ ಪ್ರತಿಜ್ಞೆಯನ್ನು ಮಾಡಿ. 4ನೆಯ ಪ್ರತಿಜ್ಞೆ, ವೃಷಭ ರಾಶಿಯ ಅಧಿಪತಿ ಸಂಪತ್ತಿಗೆ ಅಧಿದೇವತೆಯಾದಂತಹ ಶುಕ್ರಗ್ರಹ ಹಾಗೂ ಚಂದ್ರಗ್ರಹ ಉಚ್ಚವಾಗುವಂತಹ ರಾಶಿ. ಆದ್ದರಿಂದ ನೀವು ಹಣವನ್ನು ಉಳಿತಾಯ ಮಾಡುವುದರಲ್ಲಿ ಪೂರ್ಣ ಮನಸ್ಸಿನಿಂದ ಬಹಳ ಕ್ಯಾಲ್ಕುಲೇಟಿವ್ ಆಗಿ ಉಳಿತಾಯ ಮಾಡುತ್ತೀರಾ. ನಿಮ್ಮ ಕುಟುಂಬದವರೇ ಆಗಲಿ, ಸ್ನೇಹಿತರೇ ಆಗಲಿ, ಸಂಬಂಧಿಕರೇ ಆಗಲಿ ನಿಮ್ಮನ್ನು ಜಿಪುಣರು ಎಂದರೂ ತಲೆಕೆಡಿಸಿಕೊಳ್ಳಬೇಡಿ. ನೀವು ಹಣವನ್ನು ಸಂಗ್ರಹಿಸುವ ಗುಣವನ್ನು ಬಿಟ್ಟುಕೊಡಬೇಡಿ. ನೀವು ಪೂರ್ಣ ಮನಸ್ಸಿನಿಂದ ಹಣವನ್ನು ಉಳಿತಾಯ ಮಾಡಿದರೆ ಆ ಲಕ್ಷ್ಮೀ ದೇವಿಯ ಅನುಗ್ರಹ ನಿಮ್ಮ ಮೇಲೆ ಇನ್ನೂ ಹೆಚ್ಚಾಗಿ ನೀವು ಬಹಳ ಬೇಗ ಶ್ರೀಮಂತರಾಗಿ ಸಂತೋಷವಾಗಿರಬಹುದು. ನಿಮ್ಮ ಮನಸ್ಸಿಗೆ ಅನ್ನಿಸಿದ ಹಾಗೆ ಮಾಡಿ. ವೃಷಭ ರಾಶಿಯವರು ಎಲ್ಲರ ಸಲಹೆಗಳನ್ನು ತೆಗೆದುಕೊಳ್ತೀರಾ. ಆದರೆ ನೀವು ಜಾಬ್ ಮಾಡುವುದು ಮಾತ್ರ ನಿಮ್ಮ ಬುದ್ಧಿಗೆ, ನಿಮ್ಮ ಮನಸ್ಸಿಗೆ ತೋಚಿದ್ದೇ ಮಾಡೋದು. ನಿಮ್ಮ ತನವನ್ನು, ಹಣದ ಉಳಿತಾಯವನ್ನು ಬಿಟ್ಟುಕೊಡಬೇಡಿ. ವೃಷಭ ರಾಶಿಯವರಿಗೆ ಗೊತ್ತಿದೆ ಎಷ್ಟು ಹಣವನ್ನು ಯಾವ ಸಮಯದಲ್ಲಿ ಖರ್ಚು ಮಾಡಬೇಕು, ಯಾರಿಗೆ ಖರ್ಚು ಮಾಡಬೇಕು ಎಂದು ತಿಳಿದಿರುವಂತಹ ಬುದ್ಧಿವಂತರಾಗಿರುತ್ತೀರಾ. 5ನೇಯದಾಗಿ, ನಿಮ್ಮ ಜೀವನದಲ್ಲಿ ಪ್ರೀತಿ, ವೈವಾಹಿಕ ಜೀವನ, ಬಿಸ್ನೆಸ್, ಜಾಬ್, ಎಜುಕೇಷನ್ ಯಾವುದೇ ವಿಚಾರ ಆದರೂ ಸರಿ, ನಿಮ್ಮ ಮನಸ್ಸಿಗೆ 100% ಅನಿಸಿದರೆ ಮಾತ್ರ ಆ ನಿರ್ಧಾರಗಳನ್ನು ಪೂರ್ತಿ ಮನಸ್ಸಿನಿಂದ ತೆಗೆದುಕೊಳ್ಳಿ. ಇಲ್ಲದಿದ್ದರೆ ತೆಗೆದುಕೊಳ್ಳುವುದಕ್ಕೆ ಹೋಗಬೇಡಿ. ಆ ಕೆಲಸದಲ್ಲಿ 100% ಸಕ್ಸಸ್ ಪಡೆಯುತ್ತೀರಾ. ನಿಮ್ಮ ಮನಸ್ಸಿಗೆ
50%, 90%, 99% ಅನಿಸಿದರೂ ಈ ಕೆಲಸಕ್ಕೆ ಕೈ ಹಾಕಬೇಡಿ. ಬೇರೆಯವರ ಒತ್ತಡಕ್ಕೆ ಮಣಿದು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಸಾಕ್ಷಾತ್ ಶಿವ ಹಾಗೂ ಲಕ್ಷ್ಮಿಯ ಅನುಗ್ರಹವಿರುವಂತಹ ರಾಶಿ ವೃಷಭ ರಾಶಿ. ಆದ್ದರಿಂದ ವೃಷಭ ರಾಶಿಯವರು ನೀವು ಕುಳಿತುಕೊಂಡೇ ಯಶಸ್ಸನ್ನು ಪಡೆಯಬಹುದು. ನೀವು ಕಷ್ಟಪಟ್ಟು ಅಲೆದಾಟ ಮಾಡುವ ಅಗತ್ಯವೇ ಇಲ್ಲ. ಆದರೆ ಯಾವುದೇ ಕೆಲಸ ಮಾಡಿದರೂ ಪೂರ್ಣ ಮನಸ್ಸಿನಿಂದ ಮಾಡಿದಾಗ ಮಾತ್ರ ಯಶಸ್ಸನ್ನು ಪಡೆಯುತ್ತೀರಾ. ಈ 5 ಪ್ರತಿಜ್ಞೆಗಳನ್ನು ಪಾಲಿಸಿ ನೋಡಿ. ನಿಮ್ಮ ಜೀವನದ ನೀವು ಅಂದುಕೊಂಡಂತಹ ಗುರಿ ಉದ್ದೇಶಗಳ ಕಡೆ ಸಾಗುತ್ತೀರಾ ಹಾಗೂ ಸುಖವಾಗಿರುತ್ತೀರಾ. ನೀವು ಬಹಳ ಜಾಗರೂಕತೆಯಿಂದ ನಿಭಾಯಿಸಬೇಕು. ಇಲ್ಲದಿದ್ದರೆ ಬಂದ ಭಾಗ್ಯ ಕೈತಪ್ಪಿ ಹೋಗಬಹುದು. ಆ ದೊಡ್ಡ ಸಮಸ್ಯೆ ಬೇರೆ ಯಾವುದೂ ಅಲ್ಲ, ನಂಬಿಕೆ ದ್ರೋಹ. ಹೌದು, ನಿಮ್ಮ ಯಶಸ್ಸನ್ನು ಕಂಡು ನಿಮ್ಮ ಅತ್ಯಂತ ಹತ್ತಿರದ ವ್ಯಕ್ತಿಯೊಬ್ಬರು, ನೀವು ನನ್ನವರು ಎಂದು ನಂಬಿದ ಸ್ನೇಹರು ಅಥವಾ ರಕ್ತ ಸಂಬಂಧಿಕರೇ ನಿಮಗೆ ದೊಡ್ಡ ಮೋಸ ಮಾಡಲು ಪ್ರಯತ್ನ ಮಾಡುತ್ತಾರೆ. ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಅಥವಾ ನಿಮ್ಮ ವೈಯಕ್ತಿಕ ಜೀವನದ ವಿಚಾರದಲ್ಲಿ ನಿಮ್ಮನ್ನು ದಾರಿ ತಪ್ಪಿಸುವ, ನಿಮ್ಮ ಮೇಲೆ ಇಲ್ಲಸಲ್ಲದ ಅಪವಾದ ಹೊರಿಸುವ ಪ್ರಯತ್ನ ಬಲವಾಗಿ ನಡೆಯಲಿದೆ. ನಿಮ್ಮ ಹೊಸ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ಕದ್ದು ಅದನ್ನು ತಮಗಾಗಿ ಬಳಸಿಕೊಳ್ಳುವ ಸಾಧ್ಯತೆ ಇದೆ. ಈ ಸಮಯದಲ್ಲಿ ನಿಮ್ಮನ್ನು ಅತಿಯಾಗಿ ಹೊಗಳುವವರಿಂದ ಅತ್ಯಂತ ದೂರ ಇರಿ. ಈ ಸಮಯದಲ್ಲಿ ನೀವು ಎದುರಿಸುವ ದೊಡ್ಡ ಪರೀಕ್ಷೆ. ಈ ಪರೀಕ್ಷೆಯಲ್ಲಿ ನೀವು ಗೆಲ್ಲಲೇಬೇಕು. ಹಾಗಾದರೆ ಈ ನಂಬಿಕೆ ದ್ರೋಹದ ಪರೀಕ್ಷೆಯಿಂದ, ಈ ಕಠಿಣ ಸಮಸ್ಯೆಯಿಂದ ಪಾರಾಗುವುದು ಹೇಗೆ? ಇದಕ್ಕೆ ಬಹಳ ಸರಳವಾದ ಮತ್ತು ಶಕ್ತಿಶಾಲಿಯಾದ ಪರಿಹಾರವಿದೆ. ವೃಷಭ ರಾಶಿಯ ಅಧಿಪತಿ ಶುಕ್ರ. ನಿಮಗೆ ದೈವ ಬಲವನ್ನು ಕೊಡುವವಳು ಜಗನ್ಮಾತೆ ಮಹಾಲಕ್ಷ್ಮಿ. ಈ ಪರಿಹಾರವನ್ನು ನೀವು ತಪ್ಪದೆ ಪ್ರತಿದಿನ ಬೆಳಿಗ್ಗೆ ಅಥವಾ ಸಂಜೆ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಶುದ್ಧವಾದ ತುಪ್ಪದ ದೀಪವನ್ನು ಹಚ್ಚಿ ಆ ದೀಪದ ಮುಂದೆ ಕುಳಿತು ದೇವಿ ಮಹಾಲಕ್ಷ್ಮಿಯ ಅಷ್ಟೋತ್ತರವನ್ನು ಅಥವಾ ಲಲಿತಾ ಸಹಸ್ರನಾಮವನ್ನು ಕೇಳಿ ಅಥವಾ ಪಠಿಸಿ. ಇವೆರಡೂ ಸಾಧ್ಯವಾಗದಿದ್ದರೆ ಕನಿಷ್ಠ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಎಂಬ ಮಂತ್ರವನ್ನು 108 ಬಾರಿ ಸ್ಪಷ್ಟವಾಗಿ ಜಪ ಮಾಡಿ. ಹಾಗೂ ಪ್ರತಿ ಶುಕ್ರವಾರ ನಿಮ್ಮ ಕೈಲಾದಷ್ಟು ಒಬ್ಬ ಬಡ ಹೆಣ್ಣು ಮಗಳಿಗೆ ಅಥವಾ ನಿಮ್ಮ ತಾಯಿಯ ಸಮಾನರಾದವರಿಗೆ ಸಿಹಿ ತಿಂಡಿಯನ್ನು, ಉದಾಹರಣೆಗೆ ಹಾಲು ಪಾಯಸ ನೀಡಿ ಅವರ ಆಶೀರ್ವಾದವನ್ನು ಪಡೆಯಿರಿ. ಈ ಸಣ್ಣ ಪರಿಹಾರ ನಿಮ್ಮ ಸುತ್ತಲೂ ಒಂದು ದೈವಿಕ ಕವಚವನ್ನು ನಿರ್ಮಿಸುತ್ತದೆ. ಯಾವ ಶತ್ರುವೇ ಆಗಲಿ, ಎಂತಹ ನಂಬಿಕೆ ದ್ರೋಹದ ಆಲೋಚನೆಯೇ ಆಗಲಿ ನಿಮ್ಮನ್ನು ಏನು ಮಾಡಲು ಸಾಧ್ಯವಾಗುವುದಿಲ್ಲ. ಅವರು ನಿಮಗಾಗಿ ತೋಡಿದ ಹಳ್ಳದಲ್ಲಿ ಅವರೇ ಬೀಳುತ್ತಾರೆ. ವೃಷಭ ರಾಶಿಯವರೇ, ನಿಮ್ಮ ಜೀವನ ಪಾತಾಳಕ್ಕಲ್ಲ, ಯಶಸ್ಸಿನ ಉತ್ತುಂಗಕ್ಕೇರುವುದು ಖಚಿತ. ನಿಮ್ಮ ಕಷ್ಟದ ದಿನಗಳು ಸಂಪೂರ್ಣವಾಗಿ ಮುಗಿದವು. ಇದು ನಿಮ್ಮ ಸಮಯ. ನಿಮ್ಮ ಇಷ್ಟ ದೇವರ ಮೇಲೆ ಸಂಪೂರ್ಣ ನಂಬಿಕೆ ಇಡಿ. ನಿಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡಿ. ಜಯ ನಿಮ್ಮದೇ. ಶುಭವಾಗಲಿ. ಮರೆಯದೆ ನಿಮ್ಮ ಇಷ್ಟ ದೇವರ ಹೆಸರನ್ನು ಕಮೆಂಟ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.